ನಾವು ವಿಶೇಷವಾಗಿ ಈ ಒಂದು ಶುಕ್ರವಾರ ಸಾಯಂಕಾಲ ಪರಿಶುದ್ಧಾತ್ಮನ ಕುರಿತಾದಂಥ ಈ ಒಂದು ಅಧ್ಯಯನಕ್ಕಾಗಿ ಒಟ್ಟಾಗಿ ಸೇರಿ ಬಂದಿದ್ದೇವೆ. ಅನೇಕ ವಿಷಯಗಳನ್ನ ನಾವು ಕಲಿತಾ ಅನುಭವಿಸ್ತಾ ಇದೆಲ್ಲ ಸಾಕ್ಷಿ ಕೇಳುವಾಗ ನಾವು ನಿಜವಾಗ್ಲೂ ನಾವು ಆರಾಧಿಸ್ತಾ ಇರುವಂಥ ದೇವರು ಜೀವಿಸುವಂಥವನಾಗಿದ್ದಾನೆ. ಹಾಲೆಲೂಯ. ವಿಶೇಷವಾಗಿ ನಾವು ಆ ಒಂದು ವಿಶ್ವಾಸ ಮತ್ತು ಭರವಸೆಯ ನಿಮಿತ್ತ ಕೂಡಿ ಬರ್ತೇವೆ ಮತ್ತು ಆ ಜೀವನ ದೇವರ ಒಂದು ಕಾರ್ಯಗಳನ್ನು, ಕೆಲಸಗಳನ್ನು, ಶಕ್ತಿಯ ಕಾರ್ಯಗಳನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯವಾಗ್ತದೆ. ಹಾಲೆಲೂಯ. ಸೊ ಈ ಸಮಯ ನಾವು ವಾಕ್ಯವನ್ನು ಕೇಳೋದಕ್ಕೆ ಹೋಗುವಂತೆ ನಮ್ಮ ತಲೆಗನ್ನು ತಗ್ಗಿಸಿ ಪ್ರಾರ್ಥಿಸ್ಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ಜೀವ ಸ್ವರೂಪನಾದ ಕರ್ತನೆ, ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ಹೌದು ಸ್ವಾಮಿ, ಇದು ಕರ್ತನೆ ನೀನು ನಮ್ಮ ಸಂಗಡ ಮಾತನಾಡುವಂಥ ಸಮಯ. ಕರ್ತ, ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತೇವೆ, ನಿನ್ನ ವಾಕ್ಯದ ಮುಖಾಂತರ ನಮ್ಮ ಸಂಗಡ ಮಾತನಾಡು. ಹೌದು ಕರ್ತನೆ, ನಾವು ಇಲ್ಲಿ ಕರ್ತನೆ ನಿನ್ನ ಚಿತ್ತ, ನಿನ್ನ ಉದ್ದೇಶ ಅರಿಯಲು ಮತ್ತು ಅದರ ಪ್ರಕಾರ ನಾವು ಜೀವಿಸಲು ಸೇರಿ ಬಂದಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಈ ಒಂದು ಸಾಯಂಕಾಲ ವೇಳೆ ಈ ಸ್ಥಳದಲ್ಲಿ ನಾವು ಸೇರಿ ಬಂದಿರುವಾಗ ಪರಿಶುದ್ಧಾತ್ಮನೇ, ಇದು ನಿನ್ನ ಸಮಯ. ನಿನ್ನ ಸಹಾಯವನ್ನು ನಾವು ಕೇಳುವುದಕ್ಕಾಗಿ, ನಿನ್ನ ಮಾರ್ಗದರ್ಶನವನ್ನು ಪಡೆಯೋದಕ್ಕಾಗಿ ಬಂದಿರುವಂತೆ ನಮ್ಮ ಸಂಗಡ ಈ ದಿವಸ ವಿಶೇಷವಾಗಿ ನೀನು ಮಾತನಾಡು. ಯೇಸು ಸ್ವಾಮಿ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ನಾವು ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ನಾವು ಅನೇಕ ಉಜ್ಜೀವನದ ಘಟನೆಗಳನ್ನು ಕೇಳುವಾಗ, ಉಜ್ಜೀವನ ಅಂತಂದರೆ ದೇವರ ಕಾರ್ಯ ಒಂದು ಪ್ರದೇಶದಲ್ಲೆಲ್ಲ ಆಗುವಂತಹ ಒಂದು ಸಮಯದಲ್ಲಿ ಪಶ್ಚಾತ್ತಾಪ, ಅದ್ಭುತಗಳು, ಸೂಚಕ ಕಾರ್ಯಗಳು, ಬಿಡುಗಡೆಯ ಕಾರ್ಯ, ಇದೆಲ್ಲ ಆಗುವಂಥದ್ದನ್ನು ನಾವು ಕೇಳುವಾಗ ಬಹಳ ವಿಶೇಷವಾಗಿ ನಾವು ಒಂದು ಅಂಶ ಸಾಮಾನ್ಯವಾಗಿ ಕಾಣ್ತೇವೆ. ಪ್ರತಿ ಸ್ಥಳದಲ್ಲಿ, ಯಾವ್ಯಾವ ಸ್ಥಳದಲ್ಲಿ ಉಜ್ಜೀವನ ಆಗಿದೆಯೋ ಆ ಸ್ಥಳದಲ್ಲಿ ಪ್ರಾರ್ಥನೆ ಆಗ್ತಾಯಿತ್ತು. ಓಕೆ, ಯಾವ ಸ್ಥಳದಲ್ಲಿ ಪ್ರಾರ್ಥನೆ ಇದೆ ಆ ಸ್ಥಳದಲ್ಲಿ ಉಜ್ಜೀವನ ಇದೆ. ಓಕೆ, ಪ್ರಾರ್ಥನೆ ಇಲ್ಲ ಆ ಸ್ಥಳದಲ್ಲಿ ಉಜ್ಜೀವನ ಉಂಟಾಗುವುದಿಲ್ಲ. ನಾವು ಈ ಮಾತನ್ನು ಹೇಳುವಾಗ ವಿಶೇಷವಾಗಿ ಉಜ್ಜೀವನ ಅಂತ ಹೇಳುವಾಗ ನಾವು ಪರಿಶುದ್ಧಾತ್ಮನ ಕಾರ್ಯ ಅಪೇಕ್ಷಿಸುವಂಥದ್ದು. ಉಜ್ಜೀವನ ನಾವು ಯಾರು ಬೇಕಾದಷ್ಟು ಕೂಗಿಕೊಂಡ್ರೂ ಉಜ್ಜೀವನ ನಾವು ತರಲಿಕ್ಕೆ ಸಾಧ್ಯವಿಲ್ಲ, ರೈಟ್? ನಾವು ಬೇಕಾದಷ್ಟು ಏನೇನೋ ಏರ್ಪಾಟುಗಳನ್ನು ಮಾಡಿದರೂ ಕೂಡ ನಾವು ಉಜ್ಜೀವನ ತರಲಿಕ್ಕೆ ಸಾಧ್ಯವಿಲ್ಲ. ಉಜ್ಜೀವನ ಉಂಟಾಗಬೇಕಾದ್ರೆ ಜೀವ ಕೊಡುವ ದೇವರು ತಾನೇ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡದೆ ಹೋದರೆ ಎಲ್ಲಿದೆ ಉಜ್ಜೀವನ, ಅಲ್ವಾ? ಸೊ ಉಜ್ಜೀವನ ಬೇಕಿದ್ರೆ ಪ್ರಾರ್ಥನೆ ಬೇಕು, ಉಜ್ಜೀವನ ಬೇಕಿದ್ರೆ ದೇವರ ಕಾರ್ಯ ಆಗಲೇಬೇಕು. ಹಲ್ಲೆಲೂಯಾ. ಸೊ ಈ ಎರಡು ಸಂಗತಿಗಳು ಜೊತೆಯಾಗಿ ಸಾಗ್ತವೆ. ಅಪೊಸ್ತಲರ ಕೃತ್ಯದಲ್ಲಿ ನಾವು ಹೋಗುವಾಗ ವಿಶೇಷವಾಗಿ ಪ್ರಾರ್ಥನೆ ಮತ್ತು ಪರಿಶುದ್ಧಾತ್ಮನ ಕಾರ್ಯ, ಪ್ರಾರ್ಥನೆ ಮತ್ತು ಪರಿಶುದ್ಧಾತ್ಮನ ಅಭಿಷೇಕ ಯಾವಾಗಲೂ ಜೊತೆಯಾಗಿ ಕಾರ್ಯ ಮಾಡಿದೆ. ನಾವು ಒಂದು ವೇಳೆ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಅವರು ಕೂಡಿ ಬಂದು ಜೊತೆಯಾಗಿ ಪ್ರಾರ್ಥಿಸ್ತಾ ಇರುವಂಥದ್ದನ್ನು ನಾವು ಗಮನಿಸ್ತೀವಿ. 1ನೇ ಅಧ್ಯಾಯದ ಈ 14ನೇ ವಚನ ನೋಡು. ಅವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು ಅಂತ ಬೈಬಲ್ ತಿಳಿಸ್ತದೆ. ಸೊ ಈ ಪ್ರಾರ್ಥನೆಯ ಸ್ಥಳದಲ್ಲಿ 2ನೇ ಅಧ್ಯಾಯದ ಪಂಚಾಶತಮದ ಅನುಭವ ಉಂಟಾಯಿತು. ಪ್ರಾರ್ಥನೆಯ ಸ್ಥಳದಲ್ಲಿ ನಾವು 8ನೇ ಅಧ್ಯಾಯಕ್ಕೆ ಹೋಗುವಾಗಲೂ, ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯಕ್ಕೆ ಹೋಗುವಾಗಲೂ ನಾವು ಅಲ್ಲಿ ಮತ್ತೆ ತಿರುಗಿ ನಾವು ಈ ಅಂಶವನ್ನು ಗಮನಿಸ್ತೇವೆ. ಸಮಾರ್ಯದವರು ಅಲ್ಲಿ ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿದ್ದು ಅದು ಕೂಡ ಅಲ್ಲಿ ಅವರು ಪ್ರಾರ್ಥಿಸಿದಂಥ ಸಮಯದಲ್ಲಿ ಎಂದು ನಾವು ಗುರುತಿಸ್ತೇವೆ.
9ನೇ ಅಧ್ಯಾಯಕ್ಕೆ ಹೋಗುವಾಗ, ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ 11ನೇ ವಚನಕ್ಕೆ ನಾವು ಹೋಗುವಾಗ ಮತ್ತೆ ಅದೇ ವಿಷಯ. ಪ್ರಾರ್ಥಿಸುವಂಥ ಸಮಯದಲ್ಲಿ ಪರಿಶುದ್ಧಾತ್ಮನು ಅನನೀಯನ ಸಂಗಡ ಮಾತಾಡ್ತಾನೆ. ನೀನು ಈ ಸ್ಥಳಕ್ಕೆ ಹೋಗು, ಅಲ್ಲಿ ಈ ರೀತಿಯಾದಂತಹ ಸೌಲನೆಂಬವನನ್ನು ನೀನು ಕಾಣುವಿ. ಇದೆಲ್ಲ ಅಲ್ಲಿ ಪ್ರಾರ್ಥನೆಯ ಸ್ಥಳದಲ್ಲಿ ಪರಿಶುದ್ಧಾತ್ಮನ ನಡೆಸುವಿಕೆಯನ್ನು ಹೊಂದುವಂಥದ್ದನ್ನು ನಾವು ನೋಡ್ತೇವೆ. 19ನೇ ಅಧ್ಯಾಯದ 6ನೇ ವಚನದಲ್ಲಿಯೂ ನಾವು ನೋಡುವಾಗ ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು, ಅವರು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು ಎಂಬುದಾಗಿ. ಸೊ ಇದು ಈ ಒಂದು ಜೀವನ ಅಥವಾ ಈ ಒಂದು ಅದ್ಭುತ ಆದದ್ದು ಎಫೆಸ್ಯ ಪಟ್ಟಣದಲ್ಲಿ. ಪ್ರತಿ ಸಾರಿ ಪ್ರಾರ್ಥನೆ ಎಲ್ಲಿದೆಯೋ ಅಲ್ಲಿ ಪರಿಶುದ್ಧಾತ್ಮನ ಕಾರ್ಯ ಪ್ರಬಲವಾಗಿ ನಡೆಯುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಅನೇಕ ಸಾರಿ ನಮಗೆ ಆಗುವಂಥ ಒಂದು ಮಹತ್ವದ ಸಮಸ್ಯೆ ಅಂದರೆ ಏನು ಪ್ರಾರ್ಥನೆ ಮಾಡ್ತಾ ಇದ್ರು. ಓಕೆ, ಉಜ್ಜೀವನ ಆಗ್ತಾ ಇದೆ, ಪರಿಶುದ್ಧಾತ್ಮನ ಕಾರ್ಯ ಆಗ್ತಾ ಇದೆ, ಸರಿ. ಬಟ್ ಆ ಪ್ರಾರ್ಥನೆಯಲ್ಲಿ ಏನಿತ್ತು ವಿಶೇಷ? ಯಾವ ವಿಷಯಕ್ಕಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು? ಯಾಕಂದರೆ ಅನೇಕ ಸಾರಿ ನಾವು ಕೂಡಿ ಬರುವಾಗ, ಈಗ ಪ್ರಾರ್ಥನೆಗಾಗಿ ಕೂಡಿ ಬರುವಾಗ ಅನೇಕ ವಿಷಯಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನಾವು ಸೇವೆಗಾಗಿ ಪ್ರಾರ್ಥಿಸ್ತೇವೆ, ನಮ್ಮ ಸಮಸ್ಯೆಗಳಿಗಾಗಿ ಪ್ರಾರ್ಥಿಸ್ತೇವೆ, ಸಭೆಗಾಗಿ ಪ್ರಾರ್ಥಿಸ್ತೇವೆ, ನಮ್ಮ ಭವಿಷ್ಯತ್ತಿನ ಒಂದು ವೇಳೆ ಯೋಜನೆಗಳಿಗಾಗಿ, ಹೀಗೆ ಅನೇಕ ವಿಷಯಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಆದರೆ ಅಪೊಸ್ತಲರ ಪ್ರಾರ್ಥನೆ ಏನಾಗಿತ್ತು? ಅವರು ಯಾವ ವಿಷಯಗಳಿಗಾಗಿ ಪ್ರಾರ್ಥಿಸ್ತಾ ಇದ್ರು? ಪರಿಶುದ್ಧಾತ್ಮನು ಅವರ ಮಧ್ಯದಲ್ಲಿ ಬಲವಾಗಿ ಕಾರ್ಯ ಮಾಡಬೇಕಾದ್ರೆ ಅವರ ಪ್ರಾರ್ಥನೆ ಏನಾಗಿತ್ತು ಎಂಬುದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದರೆ ನಾವು ಆ ಪ್ರಾರ್ಥನೆಯ ವಿವರಣೆ ಇಲ್ಲ ಅಂತಂದರೆ ನಾವು ಯಾವುದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಮತ್ತು ಅನೇಕ ಸಾರಿ ನಮ್ಮ ಪ್ರಾರ್ಥನೆಯಲ್ಲಿ ಸಮಸ್ಯೆ ಇರೋದರಿಂದ ಪರಿಶುದ್ಧಾತ್ಮನ ಕಾರ್ಯ ಆಗ್ತಾ ಇಲ್ಲ ಅನ್ನುವ ಅಂಶವನ್ನು ಕೂಡ ನಾವು ಒಂದು ವೇಳೆ ಗುರುತಿಸ್ಬೋದು. ಆದರೆ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ ನಾವು ಈ ದಿವಸ ಮುಖ್ಯವಾಗಿ ಯೋಚನೆ ಮಾಡಲಿಕ್ಕಿರುವಂತಹ ಒಂದು ವಾಕ್ಯ ಭಾಗ, ಅದು ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ ವಚನ 23ರಿಂದ ನಾವು ನೋಡಲಿಕ್ಕಿದ್ದೇವೆ. ಇಲ್ಲಿ ಏನಾಗಿದೆ ನೋಡ್ರಿ, 2ನೇ ಅಧ್ಯಾಯ ಪಂಚಾಶತಮದ ದಿನ ಪರಿಶುದ್ಧಾತ್ಮನು ಬಂದ ಕಾರ್ಯ, ಅಲ್ಲಿ 3,000ದಷ್ಟು ಜನ ರಕ್ಷಣೆ ಹೊಂದಿದ್ದಾರೆ. 4ನೇ ಅಧ್ಯಾಯ 3ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯ ಬರುವಷ್ಟರೊಳಗೆ ಏನಾಗಿದೆ, ಹಿಂಸೆ ಆರಂಭವಾಯಿತು. ಓಕೆ, ಯೇಸು ಸ್ವಾಮಿಯನ್ನು ನಂಬಿದ್ದಕ್ಕಾಗಿ, ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇರೋದಕ್ಕಾಗಿ ಹಿಂಸೆ ಆರಂಭವಾಯಿತು. ಸಾಧಾರಣವಾಗಿ ಅವರು ಜೀವಿಸ್ತಾ ಇದ್ದಾಗ ಯಾವ ಸಮಸ್ಯೆ ಇರಲಿಲ್ಲ. ಬಟ್ ಯೇಸು ಸ್ವಾಮಿಯ ಸುವಾರ್ತೆಯನ್ನು ಅವರು ನಂಬಿ ಅದಕ್ಕಾಗಿ ಜೀವಿಸೋದಕ್ಕೋಸ್ಕರ, ಅದನ್ನು ಸಾರೋದಕ್ಕೋಸ್ಕರ ಬಲ ಹೊಂದಿದ ತರುವಾಯ ಹಿಂಸೆ ಸ್ಟಾರ್ಟ್ ಆಯಿತು. ಸೊ ಇವಾಗ ಅವರನ್ನು ಸೆರೆಮನೆಗೆ ಹಾಕಿದ್ದಾರೆ. ಸೆರೆಮನೆಯಿಂದ ಹೊರಗೆ ತಂದು ಬಿಡುಗಡೆಗೊಳಿಸಿ ಬೆದರಿಕೆ ಹಾಕಿ ಅವರನ್ನು ಬಿಟ್ಟಿದ್ದಾರೆ. ಬಿಟ್ಟ ತರುವಾಯ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 23ನೇ ವಚನದಿಂದ ನಾವು ಓದುವಾಗ ಫಸ್ಟ್ ಟೈಮ್ ಏನು ಗೊತ್ತಾ, ಅವರ ಪ್ರಾರ್ಥನೆ ಏನಾಗಿತ್ತು ಅಂತ ಸ್ಪಷ್ಟವಾಗಿ ಇಡೀ ಅಪೊಸ್ತಲರ ಕೃತ್ಯದಲ್ಲಿ ಪ್ರಾರ್ಥಿಸಿದ್ರು ಅಂತ ಓದ್ತೇವೆ. ಆದರೆ ಏನು ಪ್ರಾರ್ಥಿಸಿದ್ರು, ಯಾವ ವಿಷಯಕ್ಕಾಗಿ ಪ್ರಾರ್ಥಿಸಿದ್ರು ಅದು ನಾವು ನೋಡುವುದಿಲ್ಲ. ಆದರೆ ಈ ಭಾಗದಲ್ಲಿ, ಈ ಒಂದೇ ಭಾಗದಲ್ಲಿ, ಇಡೀ ಅಪೊಸ್ತಲರ ಕೃತ್ಯದ ಈ ಒಂದೇ ಭಾಗದಲ್ಲಿ ಅವರ ಪ್ರಾರ್ಥನೆ ಏನಾಗಿತ್ತು ಅಂತ ನೋಡ್ತೀವಿ. ಓಕೆ, ಯಾವ ವಿಷಯಗಳಿಗಾಗಿ ಅವರು ಪ್ರಾರ್ಥಿಸಿದರು, ಯಾವ ವಿಷಯಕ್ಕಾಗಿ ಅವರು ಪ್ರಾರ್ಥಿಸಿದರು. ಇಂತಹ ಈ ಒಂದು ಪ್ರಾರ್ಥನೆಯೇ ಪರಿಶುದ್ಧಾತ್ಮನ ಒಂದು ಕಾರ್ಯವನ್ನು ಅವರ ಮಧ್ಯದಲ್ಲಿ ತರುವುದಕ್ಕೆ ಸಾಧ್ಯವಾಯಿತು. ಅದು ಸಭೆಯು ಬಲಗೊಂಡದ್ದಷ್ಟೇ ಅಲ್ಲ, ಅನೇಕ ಜನರು ಯೇಸು ಸ್ವಾಮಿಯನ್ನು ನಂಬುವುದಕ್ಕೆ ಕಾರಣವಾಯಿತು. ಸೊ ಈ ಒಂದು ಪ್ರಾರ್ಥನೆಯನ್ನು ನಾವು ಕ್ರಮವಾಗಿ ಒಂದೊಂದಾಗಿ ಪ್ರಾರ್ಥನೆಯಲ್ಲಿ ಯಾವ ವಿಷಯಕ್ಕಾಗಿ ಪ್ರಾರ್ಥಿಸಿದರು ಅಂತ ನಾವು ನೋಡೋಣ. ಓಕೆ, ಸೊ ಪ್ರಿಯರೇ, ಮೊದಲನೆಯದು ನಾವೆಲ್ಲ ಇಲ್ಲಿ ಗಮನಿಸಬೇಕಾದಂಥ ಅಂಶ 23ನೇ ವಚನ ನೋಡ್ರಿ. ಇವರು ಬಿಡುಗಡೆ ಹೊಂದಿ ಸ್ವಂತ ಜನರ ಬಳಿಗೆ ಹೋಗಿ ಮಹಾಯಾಜಕರು ಹಿರಿಯರು ತಮಗೆ ಹೇಳಿದ ಮಾತುಗಳನ್ನೆಲ್ಲ ತಿಳಿಸಿದರು.
ಅವರು ಕೇಳಿ ಏಕ ಮನಸ್ಸಾಗಿ ದೇವರನ್ನ ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು. ಇಲ್ಲಿ ನಾವು ಗಮನಿಸಬೇಕಾದದ್ದು ಇವರು ಮತ್ತು ಅವರು. ಓಕೆ, ಇವರು ಯಾರು ಮತ್ತು ಅವರು ಯಾರು? ಓಕೆ, ಇಲ್ಲಿ ಏನಂದರೆ ಬೈಬಲ್ ಇವರು ಯಾರು ಅವರು ಯಾರು ಹೆಸರು ಹೇಳೋದಿಲ್ಲ. ಯಾಕೆ? ಎಲ್ಲರೂ, ಅಲ್ಲಿದ್ದವರೆಲ್ಲರೂ ಪ್ರಾರ್ಥಿಸಿದರು. ಅಲ್ಲಿದ್ದಂಥವರೆಲ್ಲರೂ 24ನೇ ವಚನ ಹೇಳೋ ಪ್ರಕಾರ ಅವರು ಕೇಳಿ ಏಕ ಮನಸ್ಸಾಗಿ ದೇವರನ್ನ ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು. ಪ್ರಿಯರೇ, ಇಲ್ಲಿ ಉಜ್ಜೀವನ ಪರಿಶುದ್ಧಾತ್ಮನ ಕಾರ್ಯಕ್ಕೆ ಮುಖ್ಯವಾದ ಕಾರಣ ಏನು ಗೊತ್ತಾ? ಅನೇಕ ಸಾರಿ ಪ್ರಾರ್ಥನೆ ಆಗುತ್ತಿರುವಾಗ, ಪ್ರಾರ್ಥನೆ ನಡೀತಿರುವಾಗ ಏನಾಗ್ತದೆ, ಒಬ್ಬೊಬ್ಬರು ವ್ಯಕ್ತಿ ಇಲ್ಲೇ ಲೀಡ್ ಮಾಡ್ತಿರ್ತಾರೆ, ನಾವು ಈ ವಿಷಯಕ್ಕಾಗಿ ಪ್ರಾರ್ಥಿಸೋಣ, ಹೌದಲ್ವಾ? ರೈಟ್, ಒಬ್ಬ ವ್ಯಕ್ತಿ ಪ್ರಾರ್ಥನೆಯಲ್ಲಿ ನಮ್ಮನ್ನು ಲೀಡ್ ಮಾಡ್ತಿರ್ತಾರೆ. ಎಲ್ಲರೂ ಉಳಿದವರು ಮೌನವಾಗಿ ಆಯಿತು ಅಂತಿರ್ತಾರೆ. ಮತ್ತು ಕೆಲವರು ನೆಕ್ಸ್ಟ್ ಯಾವ ವಿಷಯ ಅಥವಾ ಬೇರೆ ಬೇರೆ ವಿಚಾರಗಳು ಮನಸ್ಸಿನೊಳಗೆ ಆಗ್ತಿರ್ತದೆ. ಹೌದನೇ ಇಲ್ರಿ? ಪ್ರಾಕ್ಟಿಕಲ್ ಹೇಳ್ತಾ ಇದ್ದೆ ನಾನು. ಓಕೆ, ಪ್ರಾರ್ಥನೆ ಕೂಟದಲ್ಲಿ ಕುಳಿತುಕೊಂಡು ನಾವು ಪ್ರಾರ್ಥಿಸದೇ ಇರುವುದಕ್ಕೆ ಸಾಧ್ಯ. ಪ್ರಾರ್ಥನೆ ಕೂಟಕ್ಕೆ ಬಂದು ಪ್ರಾರ್ಥನೆ ಮಾಡದೇ ಇರುವುದಕ್ಕೆ ಸಾಧ್ಯ. ಬೇರೆಯವರು ಪ್ರಾರ್ಥನೆ ಮಾಡಿರ್ತಾರೆ, ನಾವು ಬಂದಿದ್ದು ಪ್ರಾರ್ಥನೆ ಕೂಟಕ್ಕೆ, ಆದರೆ ಪ್ರಾರ್ಥನೆ ನಾವು ಮಾಡಿಲ್ಲ, ಬೇರೆಯವರು ಪ್ರಾರ್ಥಿಸಿದ್ದಾರೆ. ನಾವು ಪ್ರಾರ್ಥಿಸ್ತಾ ಇರುವಂತೆ ಒಂದು ವೇಳೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಸ್ತೋತ್ರ ಇದೆಲ್ಲ ಹೇಳಿರ್ಬೋದು, ಆದರೆ ಪ್ರಾರ್ಥನೆ ಮಾಡಿಲ್ಲ. ಇಲ್ಲಿ 24ನೇ ವಚನ ನಮಗೆ ತಿಳಿಸುವಾಗ ಅವರು ಕೇಳಿ ಏಕ ಮನಸ್ಸಾಗಿ ದೇವರನ್ನ ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು. ಎಲ್ಲರೂ ಪ್ರಾರ್ಥಿಸಿದರು ಪ್ರಿಯರೇ, ಎಲ್ಲರೂ ಪ್ರಾರ್ಥಿಸಿದರು. ಇದು ನಾವು ವಿಶೇಷವಾಗಿ ನಮ್ಮ ಮಧ್ಯದಲ್ಲಿ ಪರಿಶುದ್ಧಾತ್ಮನ ಕಾರ್ಯ ಆಗಬೇಕು ಅಂತಂದರೆ, ನಮ್ಮಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಕೂಟಗಳಲ್ಲಿ ಒಂದು ಪರಿಶುದ್ಧಾತ್ಮನ ಕಾರ್ಯ ಆಗಬೇಕಂದ್ರೆ ಏಕ ಮನಸ್ಸಾಗಿ, ಓಕೆ, ಎಲ್ಲರೂ ಪ್ರಾರ್ಥಿಸಬೇಕು. ಎಲ್ಲರೂ ಕೆಲವರಲ್ಲ, ನಾಯಕರಲ್ಲ, ಎಲ್ಲರೂ ಪ್ರಾರ್ಥಿಸಬೇಕು. ಈ ಪ್ರಾರ್ಥನೆ ಬಹಳ ವಿಶೇಷವಾಗಿ ನಾವು ಯೋಚಿಸಬೇಕು. ಸೊ ಪ್ರಾರ್ಥಿಸುವಂಥ ಸಮಯದಲ್ಲಿ ಅವ್ರು ಪ್ರಾರ್ಥಿಸ್ತಾರೆ ಬಿಡು, ಇವ್ರು ಪ್ರಾರ್ಥಿಸ್ತಾರೆ ಬಿಡು ಅಂತ ನಾನು ಪ್ರಾರ್ಥಿಸದೆ ಹೋದರೆ ದೇವರ ಕಾರ್ಯ ನಮ್ಮ ಮಧ್ಯದಲ್ಲಿ ಆಗೋದಿಲ್ಲ. ಎಲ್ಲರೂ ಪ್ರಾರ್ಥಿಸ್ಬೇಕು ನಾವು. ಎರಡನೇದು ಅವರ ಪ್ರಾರ್ಥನೆ ನೋಡೋಣ. ಓಕೆ, 24-25 ನೋಡುವಾಗ ಅವರು ಕೇಳಿ ಏಕ ಮನಸ್ಸಾಗಿ ದೇವರನ್ನ ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು. ಒಡೆಯನೇ, ಭೂಮಿ ಆಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದಾತನೇ. ಇಲ್ಲಿ ಯಾರನ್ನ ಗುಣಗಾನ ಮಾಡಿ, ಯಾರನ್ನ ಗುರಿಯಾಗಿಟ್ಟುಕೊಂಡು ಈ ಪ್ರಾರ್ಥನೆ ಆಗ್ತಾ ಇದೆ? ದೇವರನ್ನ. ಬಹಳ ವಿಶೇಷವಾಗಿ ನಾವು ಗುರುತಿಸ್ಬೇಕು. ಇಲ್ಲಿ ಎಲ್ಲರೂ ಪ್ರಾರ್ಥಿಸ್ತಾ ಇದ್ದಾರೆ ಸರಿ, ಬಟ್ ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಅಂತಂದರೆ ಅವರ ಪ್ರಾರ್ಥನೆ ಅದು ದೇವರ ಮೇಲೆ ಅವಲಂಬಿತ ಪ್ರಾರ್ಥನೆಯಾಗಿತ್ತು. ಅವರ ಪ್ರಾರ್ಥನೆ ದೇವರ ಮೇಲೆ ಕೇಂದ್ರೀಕೃತವಾದ ಪ್ರಾರ್ಥನೆಯಾಗಿತ್ತು. ಅನೇಕ ಸಾರಿ ಈ ಪ್ರಾರ್ಥನೆ, ಇಂದು ನಮ್ಮ ಪ್ರಾರ್ಥನೆಗಳ ಮುಖ್ಯವಾದ ಕೇಂದ್ರ ಯಾರು ಗೊತ್ತಾ? ನನ್ನ ಸಮಸ್ಯೆ. ನಾನು ಯಾಕೆ ಪ್ರಾರ್ಥನೆಗೆ ಬಂದಿದ್ದೇನೆ? ನನಗೆ ಈ ಕಷ್ಟ ಇದೆ, ಈ ಸಮಸ್ಯೆ ಇದೆ, ಈ ಹೋರಾಟ ಇದೆ, ಈ ಚಿಂತೆ ಇದೆ. ಆದರೆ ಇವರ ಪ್ರಾರ್ಥನೆ ಕೇಳ್ರಿ. ಒಡೆಯನೇ, ಭೂಮಿ ಆಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದಾತನೇ. ದೇವರ ಮೇಲೆ ಕೇಂದ್ರೀಕೃತವಾದಂತಹ ಪ್ರಾರ್ಥನೆಯನ್ನು ಅವರು ಮಾಡ್ತಾ ಇದ್ದಾರೆ. ತಮ್ಮ ಸಮಸ್ಯೆಗಳ ಮೇಲೆ ಕೇಂದ್ರೀಕೃತವಾದ ಅಂದರೆ ಅದನ್ನೇ ಗುರಿಯಾಗಿಟ್ಟುಕೊಂಡು ಅವರು ಪ್ರಾರ್ಥಿಸ್ತಾ ಇಲ್ಲ. ಅವರು
ಒಡೆಯನೇ, ಸರ್ವಶಕ್ತನಾದ ದೇವರೇ, ನೀನು ಶ್ರೇಷ್ಠನು, ನೀನು ಭೂಮಿ ಆಕಾಶ ಸಮುದ್ರ ಇವೆಲ್ಲವುಗಳನ್ನು ಉಂಟು ಮಾಡಿದಂಥ ದೇವರು. ಹಿಂಸೆಗೊಳಗಾಗಿ ಬಂದಿದ್ದಾರೆ, ಓಕೆ, ಹೊಡೆತ ತಿಂದು ಬಂದಿದ್ದಾರೆ, ಬೈಗಳು ತಿಂದು ಬಂದಿದ್ದಾರೆ. ಅಂಥ ಸಮಯದಲ್ಲಿ ದೇವರೇ ನನಗಿಂತ ನೋವಾಗ್ತಾ ಇದೆ, ನನಗೆ ಹೀಗೆ ಅಪಮಾನ ಮಾಡಿದ್ರು, ನನಗಿಂತ ಕಷ್ಟ ಆಯಿತು. ಇದು ಅನೇಕ ಸಾರಿ ನಮ್ಮ ಪ್ರಾರ್ಥನೆಗಳ ವಿಧಾನ. ಆದರೆ ಇಲ್ಲಿ ಇಲ್ಲ ಇಲ್ಲ ಇಲ್ಲ, ದೇವರೇ, ಒಡೆಯನೇ, ವಾವ್, ಭೂಮಿ ಆಕಾಶ ಸಮುದ್ರ ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದಾತನೇ. ಪ್ರಿಯರೇ, ಯಾವಾಗ ನಮ್ಮ ಪ್ರಾರ್ಥನೆ ನಮ್ಮ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ಗುರಿಯಾಗಿಟ್ಟುಕೊಂಡು ಪ್ರಾರ್ಥಿಸುವುದನ್ನು ಬಿಟ್ಟು ನಾವು ನಂಬಿರುವ ದೇವರನ್ನು ಗುರಿಯಾಗಿಟ್ಟುಕೊಂಡು ನಾವು ಯಾವಾಗ ಪ್ರಾರ್ಥನೆ ಮಾಡಲು ಆರಂಭಿಸ್ತೇವೋ ಪರಿಶುದ್ಧಾತ್ಮನ ಕಾರ್ಯ ಬಲವಾಗಿ ನಮ್ಮ ಮಧ್ಯದಲ್ಲಿ ಉಂಟಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇದು ವಿಶೇಷವಾಗಿ ಮೊದಲನೆಯದು ನಾವು ಇಲ್ಲಿ ಗಮನಿಸಿರುವಂತೆ ಎಲ್ಲರೂ ಪ್ರಾರ್ಥಿಸುವಂತಹವರಾಗಿರಬೇಕು, ಅಲ್ಲಿ ಪರಿಶುದ್ಧಾತ್ಮನ ಕಾರ್ಯ ಮಾಡ್ತಾನೆ. ಎರಡನೆಯದು, ದೇವರನ್ನೇ ಅವಲಂಬಿಸಿರುವ ಪ್ರಾರ್ಥನೆಗಳನ್ನು ನಾವು ಮಾಡಬೇಕು, ಆಗ ಅಲ್ಲಿ ಕಾರ್ಯ ಆತನು ಮಾಡ್ತಾನೆ. ಇನ್ನೊಂದು ಇಲ್ಲಿ ಗಮನಿಸ್ರಿ, ವಿಶೇಷವಾಗಿ ನಾವು ಈ ವಚನ ಎಂತಹ ಪ್ರಾರ್ಥನೆ ಅಂತಂದರೆ ಇದು ಕ್ರಿಸ್ತನನ್ನು ಸನ್ಮಾನಿಸುವಂತಹ ಪ್ರಾರ್ಥನೆಯಾಗಿತ್ತು. ಇನ್ಫ್ಯಾಕ್ಟ್ ನಾವು ನೋಡ್ತೇವೆ 25ನೇ ವಚನದಿಂದ ಓದುವಾಗ, ನೀನು ಪವಿತ್ರಾತ್ಮ ಮೂಲಕವಾಗಿ ನಿನ್ನ ಸೇವಕನಾಗಿದ್ದ ನಮ್ಮ ಪಿತೃವಾದ ದಾವೀದನ ಬಾಯಿಂದ ಅನ್ಯ ಜನಗಳು ಯಾಕೆ ರೇಗಿದರು, ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯಾಕೆ ಯೋಚಿಸಿದರು, ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತರು, ಅಧಿಕಾರಿಗಳು ಏಕ ಮನಸ್ಸಾಗಿ ಕೂಡಿಕೊಂಡ್ರು ಎಂದು ಹೇಳಿಸಿದಲ್ವೇ. ಆ ಮಾತಿಗೆ ಅನುಸಾರವಾಗಿಯೇ ಈ ಪಟ್ಟಣದಲ್ಲಿ ಹೆರೋದನು, ಪೊಂತ್ಯ ಪಿಲಾತನು, ನೀನು ಅಭಿಷೇಕಿಸಿದ ನಿನ್ನ ಪವಿತ್ರ ಸೇವಕನಾದ ಯೇಸುವಿಗೆ ವಿರೋಧವಾಗಿ ಅನ್ಯ ಜನರ ಮತ್ತು ಇಸ್ರಾಯೇಲ್ರ ಜನರ ಸಹಿತವಾಗಿ ಕೂಡಿಕೊಂಡು ನಿನ್ನ ಕೈಯು ನಿನ್ನ ಸಂಕಲ್ಪವು ಮೊದಲು ನೇಮಿಸಿದ್ದಷ್ಟನ್ನೇ ನಡೆಸಿದರು. ಇಲ್ಲಿ ಈ ಪ್ರಾರ್ಥನೆ ಯಾರ ಕುರಿತು ಹೇಳ್ತಾ ಇದ್ದಾರೆ ಇವಾಗ? ಯೇಸು ಸ್ವಾಮಿ ಕುರಿತು. ದೇವರನ್ನ ಗುರಿಯಾಗಿಟ್ಟುಕೊಂಡು ಮಾಡುವಂತಹ ಪ್ರಾರ್ಥನೆಯೊಂದು ಮಾತ್ರವಲ್ಲ, ಕ್ರಿಸ್ತನನ್ನು ಗೌರವಿಸುತ್ತಾ ನಾವು ಪ್ರಾರ್ಥನೆ ಸಲ್ಲಿಸಬೇಕು. ಇಲ್ಲಿ ಸಮಸ್ಯೆ ಹೇಳ್ತಾನೆ ಇಲ್ಲ ಅವರು. ಮೇಲಿನ ವಚನಗಳು ನೋಡ್ರಿ, 3ನೇ ಅಧ್ಯಾಯ 4ನೇ ಅಧ್ಯಾಯ, ಹಿಂಸೆಗೊಳಗಾಗಿದ್ದಾರೆ, ಜೈಲಿಗೆ ಹಾಕಿದ್ದಾರೆ. ಅದ್ಯಾವುದು ಹೇಳ್ತಾ ಇಲ್ಲ ಅವರು. ಮೊದಲು ದೇವರನ್ನು ಗುರಿ ಮಾಡಿಕೊಂಡು ದೇವರಿಗೆ ಅವರು ಏನಂತಾರೆ ಗೌರವಿಸ್ತಾ ಇದ್ದಾರೆ, ದೇವರ ಮೇಲೆ ಅವಲಂಬಿಸ್ತಾ ಇದ್ದಾರೆ, ಮತ್ತು ಕ್ರಿಸ್ತನನ್ನು ಗೌರವಿಸುವಂತಹ ಕಾರ್ಯ ಅವರು ಮಾಡ್ತಾ ಇದ್ದಾರೆ. ಸೊ ಯಾವ ಪ್ರಾರ್ಥನೆಯು ಕ್ರಿಸ್ತನನ್ನು ಗೌರವಿಸುವುದಕ್ಕೋಸ್ಕರ ನಾವು ಪ್ರಾರ್ಥಿಸ್ತೇವೋ, ಕ್ರಿಸ್ತನನ್ನು ಗೌರವಿಸುತ್ತಾ ಪ್ರಾರ್ಥಿಸುತ್ತೇವೋ, ಅಲ್ಲಿ ಪರಿಶುದ್ಧಾತ್ಮನು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ, ಅಲ್ಲಿ ಪರಿಶುದ್ಧಾತ್ಮನು ಕಾರ್ಯ ಮಾಡ್ತಾನೆ. ಅದರ ಜೊತೆಗೆ ನಾವು 29ನೇ ವಚನ ನೋಡುವಾಗ, ಕರ್ತನೇ, ಈಗ ನೀನು ಅವರ ಬೆದರಿಸುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ವಾವ್. ಸೊ ಅಲ್ಲಿ ಅಪೇಕ್ಷಿಸ್ತಾ ಇರುವಂಥ ಸಂಗತಿಗಳು ಏನಪ್ಪ? ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆಯೂ ಅನುಗ್ರಹಿಸು. ಈ ಪ್ರಾರ್ಥನೆಯ ಗುರಿ ಏನು ಗೊತ್ತಾ? ಸೇವೆ. ಈ ಪ್ರಾರ್ಥನೆಯ ಗುರಿ ಸೇವೆ. ಈ ಪ್ರಾರ್ಥನೆಯ ಗುರಿ ಅವರ ಸಮಸ್ಯೆಯೇ ಅಲ್ಲ, ಅವರ ಹೋರಾಟಗಳೇ ಅಲ್ಲ, ಅವರ ಕಷ್ಟಗಳೇ ಅಲ್ಲ, ಅವರು ಅನುಭವಿಸ್ತಾ ಇರುವಂಥ ವ್ಯಥೆ ನೋವು ಇಲ್ವೇ ಇಲ್ಲ. ಅವರ ಈ ಪ್ರಾರ್ಥನೆಯ ಗುರಿ ಏನಂದರೆ ಸೇವೆ. ಸೇವೆ. ಯಾವಾಗ ನಾವು ಸೇವೆಗಾಗಿ ಪ್ರಾರ್ಥಿಸುವುದಕ್ಕಾಗಿ ಸೇರಿ ಬರುತ್ತೇವೋ,
ಸೇವೆಗಾಗಿ ಪ್ರಾರ್ಥಿಸಲು ಆರಂಭಿಸುತ್ತೇವೆಯೋ ಅಲ್ಲಿ ಪರಿಶುದ್ಧಾತ್ಮನು ಇಳಿದು ಬರ್ತಾನೆ. ಹಲ್ಲೆಲೂಯ. ಅಲ್ಲಿ ಪರಿಶುದ್ಧಾತ್ಮನು ಇಳಿದು ಬರ್ತಾನೆ. ಪ್ರಿಯರೇ, ನಮ್ಮ ಸಭೆಯಲ್ಲಿ, ನಮ್ಮ ಒಂದು ವೇಳೆ ಮನೆಗಳಲ್ಲಿ ನಾವು ಪ್ರಾರ್ಥನೆಗಾಗಿ ಸೇರಿ ಬರುವಾಗ ನಾವು ವಿಶೇಷವಾಗಿ ಅಲ್ಲಿ ಅವ್ರು ಕೇಳಿದ್ದು ನೋಡ್ರಿ, ಏನು ಕೇಳ್ತಾ ಇದ್ದಾರೆ? ಧೈರ್ಯ ಕೊಡು ಸ್ವಾಮಿ ಸೇವೆಗಾಗಿ. ಓಕೆ, ಯಾಕೆ? ನಿನ್ನ ಉದ್ದೇಶ ನೆರವೇರಿಸಬೇಕಾಗಿದೆ. ನಾವು ನಿನ್ನ ಉದ್ದೇಶ ನೆರವೇರಿಸಬೇಕಾಗಿದೆ. ಅದಕ್ಕೆ ನಮಗೆ ಧೈರ್ಯ ಸಾಕಾಗ್ತಾ ಇಲ್ಲ. ಇಂಥ ಹೊಡೆಯೋದು, ಬಡಿಯೋದು, ಜೈಲಿಗೆ ಹಾಕೋದು ಇದೆಲ್ಲ ನಾವು ಅನುಭವಿಸ್ತಾ ಇದ್ದೇವೆ ಸ್ವಾಮಿ. ನಮ್ಮನ್ನು ಈ ಜೈಲಿನಿಂದ ಬಿಡಿಸು, ಈ ವಿರೋಧಿಗಳನ್ನು ಒಂದು ವೇಳೆ ಕೈಕಾಲು ಮುರಿ ಅದೆಲ್ಲ ಏನಿಲ್ಲ ಇದ್ರಾಗ. ಓಕೆ, ಈ ವಿರೋಧಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾನೂ ಇಲ್ಲ. ಅವ್ರು ಕೇಳ್ತಾ ಇರೋದು ಸೇವೆ. ಹಲ್ಲೆಲೂಯ, ಸೇವೆ. ಪ್ರಿಯರೇ, ನಾವು ಸೇವೆಯ ಗುರಿ ಇಟ್ಟುಕೊಂಡು ಪ್ರಾರ್ಥಿಸುವಾಗ ಏನಾಗುತ್ತೆ ಗೊತ್ತಾ? ಪರಿಶುದ್ಧಾತ್ಮನು ಅಲ್ಲಿ ಬಲವಾಗಿ ಇಳಿದು ಬರ್ತಾನೆ. ಹಲ್ಲೆಲೂಯ. ಅದ್ರ ಜೊತೆಗೆ ನಾವು ಇಲ್ಲಿ ವಿಶೇಷವಾಗಿ ಗುರುತಿಸಬೇಕಾದಂಥದ್ದು ಏನಂದರೆ, ಪರಿಶುದ್ಧಾತ್ಮನನ್ನು ಅವರು ಏನಂತಾರೆ, ಆತ್ಮನನ್ನು ಆಶ್ರಯಿಸ್ತಾ ಇದ್ದಾರೆ ಕೂಡ. ಈ ಪ್ರಾರ್ಥನೆಯಲ್ಲಿ ನಾವು ವಿಶೇಷವಾಗಿ ಗಮನಿಸುವಾಗ ಅವ್ರು ಕೇಳ್ತಾ ಇರುವಂಥದ್ದು ಏನು? ಕರ್ತನೇ, ಈಗ ನೀನು ಅವರ ಬೆದರಿಸುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಉಂಟಾಗುವಂತೆ. ಇವೆಲ್ಲ ಯಾರಿಂದ ದೊರಕುವ ವರ? ಪವಿತ್ರಾತ್ಮನಿಂದ ದೊರಕುವ ವರ ಇದು. ರೋಗ ಸೌಖ್ಯತೆ ಪರಿಶುದ್ಧಾತ್ಮನಿಂದ ದೊರಕುವಂಥ ವರ. ಓಕೆ, ನಾವು ಇಲ್ಲಿ ನೋಡುವಾಗ ಒಂದು ವೇಳೆ ಈ ಅದ್ಭುತ ಕಾರ್ಯಗಳಾಗುವಂಥದ್ದು ಪರಿಶುದ್ಧಾತ್ಮನಿಂದ ದೊರಕುವಂಥ ವರ. ಸೊ ಈ ಪರಿಶುದ್ಧಾತ್ಮನ ಕಾರ್ಯಕ್ಕೆ ಅವರು ತೆರೆದುಕೊಳ್ತಾ ಇದ್ದಾರೆ. ನೀನು ಬಂದು ನಮ್ಮ ಮಧ್ಯದಲ್ಲಿ ನಿನ್ನ ಕಾರ್ಯ ಮಾಡು ಸ್ವಾಮಿ. ನೀನು ಬಂದು ನಮ್ಮ ಮಧ್ಯದಲ್ಲಿ ನಿನ್ನ ಕಾರ್ಯ ಮಾಡು ಸ್ವಾಮಿ. ಓ, ನಿನ್ನ ಶಕ್ತಿಯನ್ನು ನಮ್ಮ ಮಧ್ಯದಲ್ಲಿ ತೋರಿಸು ಸ್ವಾಮಿ. ನಿನ್ನ ಸಾನ್ನಿಧ್ಯವನ್ನು ನಮ್ಮ ಮಧ್ಯದಲ್ಲಿ ತೋರಿಸು ಸ್ವಾಮಿ. ಅದ್ಭುತಗಳನ್ನು ಮಾಡು, ಸೂಚಕ ಕಾರ್ಯಗಳನ್ನು ಮಾಡು. ಪರಿಶುದ್ಧಾತ್ಮನ ಕಾರ್ಯ ನಮ್ಮ ಮಧ್ಯದಲ್ಲಿ ಉಂಟಾಗಬೇಕು. ಇನ್ಫ್ಯಾಕ್ಟ್ ನಾವು ಈ ವಿಷಯಗಳನ್ನ ನಾವು ನೋಡುವಾಗ ಮುಖ್ಯವಾಗಿ ಈ ಒಂದು 30ನೇ ವಚನದವರೆಗೂ ನಾವು ಓದಿದ್ದೇವೆ. ಅದ್ಭುತ ಕಾರ್ಯಗಳನ್ನು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಅಂತ ಕೇಳಿದ್ದೇವೆ. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ ಸ್ಥಳವು ನಡುಗಿತು. ಅವರೆಲ್ಲರೂ ಏನಾಯ್ತಂತೆ? ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವರಾದರು. ಪ್ರಿಯರೇ, ಸುವಾರ್ತೆ, ನಾವು ಸಾರಿದ ಸುವಾರ್ತೆಯನ್ನು ದೇವರೇ ದೃಢಪಡಿಸುವಂತ ನಾವು ಪ್ರಾರ್ಥಿಸಬೇಕಾಗಿದೆ. ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಏನದು? ನಮ್ಮ ಸಾಮರ್ಥ್ಯನಾ? ನಮ್ಮ ಶಕ್ತಿನಾ? ಅಲ್ವೇ ಅಲ್ಲ. ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಾವು ಮಾಡುವ ಕಾರ್ಯಗಳಲ್ಲ. ದೇವರು ತನ್ನ ಶಕ್ತಿ ತೋರಿಸುವಂಥ ಕಾರ್ಯಗಳು. ದೇವರು ನಾವು ಸಾರುವ ಸುವಾರ್ತೆಯನ್ನು ದೃಢಪಡಿಸುವ ಕಾರ್ಯಗಳು. ಹಲ್ಲೆಲೂಯ. ನಾವು ಸಾರುವ ಸುವಾರ್ತೆ ಸತ್ಯವಾದದ್ದು ಅಂತ ನಾವು ಅದನ್ನು ಹೇಗೆ ಖಚಿತಪಡಿಸಿಕೊಳ್ತೇವೆ? ದೇವರಲ್ಲಿ ಅದ್ಭುತ ಮಾಡುವಾಗ, ದೇವರಲ್ಲಿ ಸೂಚಕ ಕಾರ್ಯ. ಸೊ ನಮ್ಮ ಪ್ರಾರ್ಥನೆ ಗುರಿ ಅದಾಗಿರ್ಬೇಕು. ಸ್ವಾಮಿ, ಈ ಸ್ಥಳದಲ್ಲಿ ನೀನು ಸಾರಿದ ಸುವಾರ್ತೆಯನ್ನು ದೃಢಪಡಿಸು, ಅದ್ಭುತ ಕಾರ್ಯಗಳನ್ನು ಮಾಡು, ಸೂಚಕ ಕಾರ್ಯಗಳನ್ನು ಮಾಡು. ನಾವು ಸಾರಿರುವ ಸುವಾರ್ತೆ ಸತ್ಯವಾದದ್ದೆಂಬುದನ್ನು ಖಚಿತಪಡಿಸು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯರೇ, ಆ ದೇವರು ತನ್ನ ಆ ಒಂದು ನಾವು ಈ ಭಿನ್ನಹವನ್ನು ಸಲ್ಲಿಸುವಾಗ, ಈ ಪ್ರಾರ್ಥನೆಯನ್ನು ಮಾಡುವಾಗ ಆತನು ನಮ್ಮನ್ನು ಬಲದಿಂದ, ಶಕ್ತಿಯಿಂದ ತುಂಬಿಸುತ್ತಾನೆ ಮತ್ತು ತನ್ನ ಶಕ್ತಿಯನ್ನು ತೋರಿಸ್ತಾನೆ. ಹಲ್ಲೆಲೂಯ. ನಾವು ಅನೇಕ ಸಾರಿ ನಮ್ಮ ಪ್ರಾರ್ಥನೆ ಇದಲ್ಲ, ನಾನು ಅದ್ಭುತ ಮಾಡ್ತೀನಿ, ನಾನು ಸೂಚಕ ಕಾರ್ಯ ಮಾಡ್ತೀನಿ, ನಾನು ವಾಕ್ಯ ಬೋಧಿಸ್ತೀನಿ. ಇಲ್ಲಿ ನೋಡ್ರಿ, ದೇವರನ್ನು ಆಶ್ರಯಿಸುವ ಪ್ರಾರ್ಥನೆ, ಯೇಸು ಸ್ವಾಮಿಯನ್ನು ಗೌರವಿಸುವಂಥ ಪ್ರಾರ್ಥನೆ, ಸೇವೆಗಾಗಿ ಪ್ರಾರ್ಥನೆ, ಪರಿಶುದ್ಧಾತ್ಮನ ಕಾರ್ಯಗಳಿಗಾಗಿ ಪ್ರಾರ್ಥನೆ. ಎಂಥ ಪ್ರಾರ್ಥನೆ! ನಮ್ಮ ಪ್ರಾರ್ಥನೆಗಳೊಂದಿಗೆ ಒಂದು ವೇಳೆ ಹೋಲಿಸಿ ನೋಡೋದಾಗಿದ್ರೆ ಅಜಗಜಾಂತರ ವ್ಯತ್ಯಾಸ.
ಅಷ್ಟೇ ಅಲ್ಲ, ಇನ್ಫ್ಯಾಕ್ಟ್ ನಾವು ವಚನ ನೋಡುವುದರಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, ಇದು ನಂಬಿಕೆ ತುಂಬಿದ ಪ್ರಾರ್ಥನೆಯಾಗಿತ್ತು. ಹಲ್ಲೆಲೂಯಾ. ಇವರ ಪ್ರಾರ್ಥನೆಯಲ್ಲಿ ನಂಬಿಕೆ ತುಂಬಿ ತೊಡಕುತ್ತಾ ಇತ್ತು. ಅವರು ದೇವರೇ ಈ ಕಾರ್ಯವನ್ನು ಮಾಡು ಅಂತ ಹೇಳಿ, ನಿನ್ನ ಮನಸ್ಸಿದ್ರೆ ಮಾಡು, ನಿನ್ನ ಚಿತ್ತಿದ್ರೆ ಮಾಡು, ನಾವು ಬ್ಯುಸಿ ಆಗ್ತೇವೆ, ಇಲ್ಲ. ಅವರ ಒಂದು ಬಹಳ ಬಲವಾಗಿ ಅವರು ಅಪೇಕ್ಷಿಸ್ತಾ ಇದ್ರು, ದೇವರು ಈ ಕಾರ್ಯವನ್ನು ನಮ್ಮ ಮಧ್ಯದಲ್ಲಿ ಈಗ ಮಾಡ್ತಾನೆ, ಇದರ ಉತ್ತರವನ್ನು ನಾವು ನೋಡ್ತೇವೆ, ಈ ಸದುತ್ತರವನ್ನು ನಾವು ಕಾಣ್ತೇವೆ ಅನ್ನುವಂಥ ವಿಶ್ವಾಸ ಅವರು ಹೊಂದಿದರು. ಅದಕ್ಕೆ ನಾವು ನೋಡ್ತೇವೆ ಪರಿಶುದ್ಧಾತ್ಮನ ಅಲ್ಲಿ ಇಳಿದು ಬರುವಂಥದ್ದು, ಪರಿಶುದ್ಧಾತ್ಮನಲ್ಲಿ ತನ್ನ ಶಕ್ತಿ ಸಾಮರ್ಥ್ಯವನ್ನು ತೋರಿಸುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇದು ನಂಬಿಕೆ ತುಂಬಿದ ಪ್ರಾರ್ಥನೆ ಅಷ್ಟೇ ಅಲ್ಲ, ಇನ್ನು ವಿಶೇಷವಾಗಿ 31 ನಾವು ಓದಿರುವಂತೆ ನಾವು ಗಮನಿಸಬೇಕು, ದೇವರು ಸದುತ್ತರ ದಯಪಾಲಿಸಿದಂಥ ಪ್ರಾರ್ಥನೆಯೂ ಕೂಡ, ನಂಬಿಕೆ ತುಂಬಿದ ಪ್ರಾರ್ಥನೆಗೆ ದೇವರು ಸದುತ್ತರ ದಯಪಾಲಿಸ್ತಾನೆ. ಪ್ರಿಯರೇ, 31ನೇ ವಚನ ಹೇಳ್ತದೆ, ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು, ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಇನ್ಫ್ಯಾಕ್ಟ್ ಇದಕ್ಕೆ ಆಧಾರವಾಗುವಂತೆ 32-33ನೇ ವಚನವು ನಾವು ನೋಡುವಾಗ, ನಂಬಿದ್ದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದೆಂದು ಹೇಳಲಿಲ್ಲ, ಎಲ್ಲವೂ ಅವರಿಗೆ ಹುದುವಾಗಿ ಇತ್ತು. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರ ಮೇಲೆ ಇತ್ತು. ಅವರ ಪ್ರಾರ್ಥನೆಗಳನ್ನು ದೇವರು ಸದುತ್ತರ ದಯಪಾಲಿಸಿದ, ತನ್ನ ಶಕ್ತಿಯನ್ನು ತೋರಿಸಿದ, ತನ್ನ ಸಾನ್ನಿಧ್ಯವನ್ನು ಅಲ್ಲಿ ಪ್ರಕಟಿಸಿದ, ಅವರನ್ನು ಆತ್ಮನ ಬಲದಿಂದ ತುಂಬಿಸಿದ. ಏನಾಯಿತು ಅದರಿಂದಾಗಿ? ಧೈರ್ಯ. ಹಲ್ಲೆಲೂಯಾ, ಧೈರ್ಯ. ಯಾಕೆ? ಅವರು ಪ್ರಾರ್ಥಿಸಿದ್ದಾರೆ, ಆತ್ಮನ ಬಲ ಹೊಂದಿದ್ದಾರೆ, ಅದರಿಂದ ಧೈರ್ಯ ಅವರ ಜೀವಿತದಲ್ಲಿ ಬಂತು. ಆ ಧೈರ್ಯದಿಂದ ಅವರು ಸಾಕ್ಷಿ ಹೇಳುವವರಾದರು. ಬಹು ಬಲವಾಗಿ ಸಾಕ್ಷಿ ಹೇಳುತ್ತದೆ. 33ನೇ ವಚನ ನೋಡಿ, ಹಂಗೆ ಹಿಂಗೆ ಅಲ್ಲ, ಏನಂತ ಹೇಳ್ತದೆ? ಬಹು ಬಲವಾಗಿ ಸಾಕ್ಷಿ ಹೇಳುವವರಾದರು. ಬಹು ಬಲವಾಗಿ. ಯಾಕಂದರೆ ಅಭಿಷೇಕನ ಹೊಂದುವಾಗ ಅದು ಸಾಕ್ಷಿ ಹೇಳುವುದಕ್ಕಾಗಿ, ಸಾಕ್ಷಿ ಆಗುವುದಕ್ಕಾಗಿ, ಸುವಾರ್ತೆ ಸಾರುವುದಕ್ಕಾಗಿ, ವಾಕ್ಯ ಸಾರುವುದಕ್ಕಾಗಿ ಆ ಅಭಿಷೇಕ ನಾವು ಹೊಂದಿರುವಂಥದ್ದು. ಸೊ ಇಲ್ಲಿ ನಾವು ವಿಶೇಷವಾಗಿ ಈ ಒಂದು ಸಮಯದಲ್ಲಿ ಈ ಪ್ರಾರ್ಥನೆ, ಇದು ಮಾಡೆಲ್. ಇದು ನಾವು ಕರ್ತನ ಪ್ರಾರ್ಥನೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಕಲಿಸಿಕೊಟ್ಟ ಪ್ರಾರ್ಥನೆ ಕೇಳಿರ್ಬೋದು ಅಲ್ವಾ? ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಅವರು ಕೇಳಿದಾಗ, ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಅಂತ ಕೇಳಿದಾಗ, ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂತ ನೀವು ಆ ಪ್ರಾರ್ಥನೆ ಕೇಳಿರಬಹುದು ಅಥವಾ ನಾವು ಮಾಡ್ತಲೂ ಇರಬಹುದು. ಬಟ್ ಇದು ಪರಿಶುದ್ಧಾತ್ಮನ ಕಾರ್ಯವನ್ನು ಸಭೆಯಲ್ಲಿ ಏನಂತಾರೆ, ಕರೆತಂದ ಪ್ರಾರ್ಥನೆ ಇದು. ಓಕೆ, ಪರಿಶುದ್ಧಾತ್ಮನ ಶಕ್ತಿ ಅವರ ಮಧ್ಯದಲ್ಲಿ ಆಗುವುದಕ್ಕೆ ನಡೆಸಿದಂಥ ಪ್ರಾರ್ಥನೆ ಇದು. ಸೊ ಈ ಪ್ರಾರ್ಥನೆ ಈ ದಿವಸ ನಾವು ಮಾಡೋಣ. ನಮಗೆ ಯಾವ ಗಲಿಬಿಲಿ ಇಲ್ಲ, ಏನು ಪ್ರಾರ್ಥಿಸಿದ್ರು ಅನ್ನೋಂಥ ಪ್ರಾರ್ಥನೆ ಸ್ಪಷ್ಟವಾಗಿ ಅಲ್ಲಿದೆ. ಗಮನಿಸ್ರಿ, ಅವರು ಪ್ರಾರ್ಥಿಸಿದ್ದು ಎಲ್ಲರೂ ಪ್ರಾರ್ಥಿಸಿದರು, ಕೆಲವರಲ್ಲ. ಪ್ರಾರ್ಥನೆಯಲ್ಲಿ ಲೀಡ್ ಮಾಡ್ತಾ ಇರುವಂಥವ್ರು ಅಷ್ಟೇ ಅಲ್ಲ, ಎಲ್ಲರೂ ಪ್ರಾರ್ಥಿಸಿ. ನಿಮಗೆ ಪ್ರಾರ್ಥನೆ ಗೊತ್ತಿಲ್ಲವಾ? ಪ್ರಾರ್ಥನೆ ಅಂದರೆ ನಾವು ದೇವ್ರ ಸಂಗಡ ಮಾತಾಡುವಂಥದ್ದು. ಸಿಂಪಲ್, ದೇವರ ಸಂಗಡ ಮಾತಾಡು. ನಿನಗೇನು ನಿನ್ನ ಜೀವಿತದಲ್ಲಿ ನೀನು ದೇವರ ಸಂಗಡ ಮಾತಾಡ್ತಾ ಇದ್ದೀಯ ಅಂತ ತಿಳ್ಕೊ, ಮಾತಾಡು. ಅದೇ ಪ್ರಾರ್ಥನೆ. ಓಕೆ, ಸೊ ಎಲ್ಲರೂ ಪ್ರಾರ್ಥಿಸಬೇಕು, ಕೆಲವರಲ್ಲ, ಎಲ್ಲರೂ ಪ್ರಾರ್ಥಿಸಬೇಕು. ಮತ್ತು ದೇವರನ್ನು ನಾವು ಕೇಂದ್ರ ಮಾಡಿಕೊಂಡು, ದೇವರನ್ನು ಗುರಿ ಮಾಡಿಕೊಂಡು ನಾವು ಪ್ರಾರ್ಥಿಸಬೇಕು ಹೊರತು ನನ್ನ ಕಷ್ಟ, ನನ್ನ ಸಮಸ್ಯೆ ಇಲ್ಲ. ಫಸ್ಟ್ ಮೊದಲು ವಾಕ್ಯ ನೋಡ್ರಿ, ಅಲ್ಲಿ ಅವರ ಪ್ರಾರ್ಥನೆಯ ಗುರಿ ಏನಾಗಿತ್ತು? ಭಾಳ ಸ್ಪಷ್ಟವಾಗಿ ಅವರ ಪ್ರಾರ್ಥನೆಯ ಒಂದು ಗುರಿ ಅಲ್ಲಿ ಹೇಳ್ತಾರೆ, ಒಡೆಯನೇ ಭೂಮಿ ಆಕಾಶಗಳನ್ನ, ಸಮುದ್ರಗಳನ್ನು, ಅವುಗಳಲ್ಲಿ ಸಮಸ್ತವನ್ನು ಉಂಟು ಮಾಡಿದ. ಸೊ ದೇವರನ್ನು ಗುರಿಯಾಗಿಟ್ಟುಕೊಂಡು ಪ್ರಾರ್ಥಿಸಬೇಕು.
ಮೂರನೇದು ನಾವು ನೋಡಿದ್ದೇವೆ, ಕ್ರಿಸ್ತನನ್ನು ಗೌರವಿಸುವಂತಹ ಪ್ರಾರ್ಥನೆ ನಾವು ಸಲ್ಲಿಸಬೇಕು. ಕ್ರಿಸ್ತನ ಮಹಿಮೆಯನ್ನು ಸಾರುವಂತಹ ಪ್ರಾರ್ಥನೆ ನಾವು ಸಲ್ಲಿಸುವಂಥವರಾಗಿರಬೇಕು. ನಾಲ್ಕನೆಯದು, ಸೇವೆಯ ಭಾರದೊಂದಿಗೆ ನಾವು ಪ್ರಾರ್ಥಿಸಬೇಕು. ಸೇವೆಗಾಗಿ ಪ್ರಾರ್ಥಿಸಬೇಕು. ದೇವರೇ, ನನ್ನನ್ನು ಉಪಯೋಗಿಸು. ಅದ್ಭುತ ಕಾರ್ಯಗಳು ಉಂಟಾಗಲಿ, ಸೂಚಕ ಕಾರ್ಯಗಳು ಉಂಟಾಗಲಿ, ನೀನು ನನ್ನನ್ನು ಉಪಯೋಗಿಸು, ನಿನ್ನ ಕಾರ್ಯವನ್ನು ನಮ್ಮಲ್ಲಿ ಮಾಡು ಅನ್ನುವಂತಹ ಒಂದು ಪ್ರಾರ್ಥನೆ. ಐದನೇದು, ಪರಿಶುದ್ಧಾತ್ಮನನ್ನು ಆಶ್ರಯಿಸುವಂತಹ ಪ್ರಾರ್ಥನೆ. ಅಲ್ಲಿ ನಾವು ಗಮನಿಸಿರುವಂತೆ, ನಾವು ಸಾರುವ ಸ್ವಾರ್ಥಿಯನ್ನು ದೃಢಪಡಿಸು, ರೋಗ ಸೌಖ್ಯತೆ ಉಂಟಾಗಲಿ, ದೆವ್ವಗಳು ಬಿಟ್ಟು ಹೋಗಲಿ, ಅದ್ಭುತಗಳು ಉಂಟಾಗಲಿ. ಇದು ಆತ್ಮನನ್ನು ಆಶ್ರಯಿಸುವಂತಹ ಪ್ರಾರ್ಥನೆ. ಇದು ನಂಬಿಕೆ ತುಂಬಿದಂಥ ಪ್ರಾರ್ಥನೆ. ಆರನೆಯ ವಿಷಯ, ನಂಬಿಕೆ ತುಂಬಿದಂಥ ಪ್ರಾರ್ಥನೆ. ಅಪನಂಬಿಕೆಯಿಂದಲ್ಲ, ನಾವು ಪ್ರಾರ್ಥಿಸುವಾಗ ದೇವರು ನಮ್ಮನ್ನು ಉಪಯೋಗಿಸ್ತಾನೆ. ಇಲ್ಲಿಂದ ನೀವು ಹೊರಟು ಹೋಗಿ ರೋಗಿಗಳಿಗೋಸ್ಕರ ಪ್ರಾರ್ಥಿಸಿರಿ, ಅವರು ಗುಣವಾಗ್ತಾರೆ. ನೀವು ಇಲ್ಲಿಂದ ಹೊರಟು ಹೋಗಿ ಪ್ರಾರ್ಥಿಸುವಾಗ ದೆವ್ವಗಳು ಬಿಟ್ಟು ಹೋಗುತ್ತವೆ. ನೀವು ಇಲ್ಲಿಂದ ಹೊರಟು ಹೋಗಿ ಪ್ರಾರ್ಥಿಸುವಾಗ ಅದ್ಭುತಗಳು, ಸೂಚಕ ಕಾರ್ಯಗಳು ಆಗ್ತವೆ. ಹಲ್ಲೆಲೂಯಾ. ಇದು ದೇವರು ಉತ್ತರಿಸಿದಂತಹ ಪ್ರಾರ್ಥನೆ. ಪ್ರಿಯರೇ, ಈ ಸಮಯ ನಾವು ಈ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಹೋಗೋಣ. ಪ್ರಿಯರೇ, ಇದು ಬಹಳ ವಿಶೇಷವಾಗಿ ಆತನು ಅವರನ್ನು ತನ್ನ ಬಲದಿಂದ, ಶಕ್ತಿಯಿಂದ ತುಂಬಿಸಿದ. ಅದರಿಂದ ಅವರು ಧೈರ್ಯ ತುಂಬಿದವರಾದರು. ಹೆದರುವವರಲ್ಲ, ಧೈರ್ಯ ತುಂಬಿದವರಾಗಿ ಧೈರ್ಯದಿಂದ ಸಾಕ್ಷಿ ಹೇಳೋರಾದರು. ಈ ಪ್ರಾರ್ಥನೆ ನಾವು ಮಾಡಿದರೆ ಇದೇ ಅನುಭವ ನಾವು ಹೊಂದುತ್ತೇವೆ. ಹಲ್ಲೆಲೂಯಾ.